ಈಗ ನೀವ್ ಹೀಗೆ ಮಾತಾಡ್ತಿರೋ ಇಲ್ಲ ಹೋಗಿ ನನಗೋಸ್ಕರ ಒಂದ್ ಲೆಮನ್ ಸೋಡಾ ತರ್ತಿರೋ? ತುಂಬಾ ತಲೆ ನೋತಿದೆ ಕಡ್ರಿ. ಆಯ್ತು, ಮಾಡಿ ತಗೊಂಡ್ ಬರ್ತೀನಿ, ಇರಿ. ಒಂದೇ ಒಂದ್ ಲೆಮನ್ ಸೋಡಾ ಕೇಳಿದ್ದಕ್ಕೆ ಏನ್ ದುರ್ಗಮ್ಮ ನೋತರನೇ ಬರುತ್ತೆ. ಏ ಗಾಡ್ ಬ್ಲೆಸ್ ಮೀ. ಅಣ್ಣ, ಯಾಕಮ್ಮ ಮಯೂರಿ ಡಲ್ ಆಗಿದ್ಯಾ? ಚಿಕ್ಕ ಯಜಮಾನ್ರು ಏನಾದ್ರು ಅಂದ್ರ? ಅದು ಅವ್ರಿಗೆ ಲೆಮನ್ ಸೋಡಾ ಬೇಕಂತೆ. ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಅಂದ್ರೂ ಅದನ್ನೇ ತಗೊಂಬ ಅಂತ ಹೇಳ್ತಿದ್ದಾರೆ. ಆಮೇಲೆ ನಿಮ್ ಹತ್ರ ಹೇಳಿಸ್ಕೊಂಡು ಮಾಡ್ ತಗೊಂಬ ಅಂತ ಹೇಳಿದ್ರು. ಇಷ್ಟೇನಾ? ಇಷ್ಟಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ನಾನು ಅವತ್ತೇ ಹೇಳಿರ್ಲಿಲ್ವಾ? ಚಿಕ್ಕ ಯಜಮಾನ್ರು ಎದ್ದ ತಕ್ಷಣ ಒಂದ್ ಲೆಮನ್ ಸೋಡಾ ಕೇಳ್ತಾರೆ, ಇಲ್ಲಾಂದ್ರೆ ಒಂದು ಸ್ಟ್ರಾಂಗ್ ಕಾಫಿ ಕೇಳ್ತಾರೆ. ಹಂಗೆ ಎಲ್ಲೋ ರಾತ್ರಿ ಸ್ವಲ್ಪ ಜಾಸ್ತಿ ಆಗಿರ್ಬೇಕು, ಹಂಗಾಗಿ ಸೋಡಾ ಕೇಳವ್ರೆ. ನೆನ್ನೆ ಏನು ಅವರು ದಿನ ಕುಡಿಯೋದು ಜಾಸ್ತಿನೇ ಅಲ್ಲ ಅಣ್ಣ. ಅಷ್ಟೊಂದ್ ಕುಡಿದ್ರೆ ಅವ್ರ ಆರೋಗ್ಯ ಹಾಳಾಗೋದಿಲ್ವಾ? ಅವ್ರಿಗಿದ್ರ ಬಗ್ಗೆ ಸ್ವಲ್ಪನೂ ಯೋಚನೆನೇ ಇಲ್ಲ. ಈಗೇನೋ ಬಿಸಿ ರಕ್ತ ತಡ್ಕೋಬಹುದು, ಮುಂದೇನಾದ್ರೂ ಆದ್ರೆ ಯಾರ್ ನೋಡ್ತಾರಣ್ಣ? ನೀನ್ ಇದೆಯಲ್ಲಮ್ಮ, ಅವ್ರ ಹೆಂಡತಿಯಾಗಿರ ನೀನ್ ತಾನೆ ಅವ್ರ ಯೋಗಕ್ಷೇಮ ನೋಡ್ಕೋಬೇಕು. ಅಣ್ಣ, ಹೆಂಡತಿ ಅಂತ ಯಾವಾಗ್ಲೂ ಹೇಳ್ಬೇಡಿ. ನಾನ್ ಯಾಕೆ ಅವ್ರನ್ನ ನೋಡ್ಕೊಳ್ಳಿ? ಅವ್ರನ್ನ ನೋಡ್ಕೊಳ್ತಾ ಕೂತ್ಕೊಂಡ್ರೆ ನನ್ ಕುಟುಂಬನ ಯಾರು ನೋಡ್ಕೋತಾರೆ? ಹಂಗಂದ್ರೆ ಹೆಂಗಮ್ಮ? ಎಷ್ಟೇ ಆದ್ರೂ ಅವ್ರ ನಿನ್ಗೆ ತಾಳಿ ಕಟ್ಟಿರೋ ಗಂಡ, ಅವ್ರ ಯೋಗಕ್ಷೇಮ ನೀನ್ ತಾನೇ ನೋಡ್ಕೋಬೇಕು. ನಿನ್ನಿಂದ ಮಾತ್ರ ಅವ್ರು ಕುಡ್ತಾ ಬಿಡಿಸೋದಕ್ ಸಾಧ್ಯ. ನೀನ್ ಬಂದಾಗಿಂದ ಆ ಪ್ರಯತ್ನನೇ ಮಾಡಿಲ್ವಲ್ಲ. ಯಾಕಣ್ಣ, ಅವತ್ತು ಬಾಟಲ್ನ ಬಚ್ಚಿಟ್ಟಿದ್ದಕ್ಕೆ ಎಷ್ಟೆಲ್ಲ ರಾಧಾಂತ ಮಾಡಿದ್ರು ಅಂತ ಗೊತ್ತಿಲ್ವಾ? ಅವ್ರು ಹಾಗೆಲ್ಲ ಆಡಿದ್ರು ನಾನು ಅವ್ರ ಸಹವಾಸಕ್ಕೆ ಹೋಗ್ತೀನಾ? ನನ್ ಜೀವ ಇರೋವರೆಗೂ ಆ ಕಡೆ ಅಂತೂ ತಲೆ ಹಾಕೋದಿಲ್ಲ. ಅವ್ರಿಗೆ ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲ, ಅವ್ರ ಅಪ್ಪ ಅಮ್ಮನೇ ಅವ್ರನ್ನ ಬದಲಾಯಿಸಕ್ ಆಗ್ಲಿಲ್ಲ ಅಂದ್ಮೇಲೆ ಈ ಸಂಬಂಧ ಇಲ್ದಿರೋ ನಾನೇನ್ ಮಾಡೋದಕ್ಕಾಗತ್ತೆ? ಏನೋ ಅಮ್ಮ, ನಾನು ಗೊತ್ತಿರೋದನ್ನ ನಾನು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ ನಿನಗೆ ಬಿಟ್ಟಿದ್ದು. ಅಂದಂಗೆ ವಿಜಯ ಅಕ್ಕ ಅವ್ರ ಮನೆಗೆ ಹೋಗಿದ್ದಿಲ್ಲ, ಏನಾಯ್ತದು? ಒಂದ್ ರೀತಿಲಿ ಒಳ್ಳೇದೇ ಆಯ್ತಣ್ಣ. ಅಕ್ಕ ಈ ಮನೆಯವ್ರಿಗೆಲ್ಲ ಊಟ ಕಳ್ಸೋ ಆರ್ಡರ್ನ ತಗೋತಾರೆ. ನಾನ್ ಹೋದಾಗ್ಲೂ ಅದೇ ಕೆಲ್ಸದಲ್ಲೇ ಇದ್ರು. ನಾನ್ ಹೋದ್ಮೇಲೂ ಅವ್ರಿಗೆ ಇನ್ನೊಂದು ಆರ್ಡರ್ ಸಿಕ್ತು. ನಾನ್ ಅದಕ್ಕೆ ಸಹಾಯ ಮಾಡ್ದೆ. ಆಮೇಲೆ ಇದೇ ರೀತಿ ಆರ್ಡರ್ ಬರ್ತಾ ಇದ್ರೆ ನನ್ಗೂ ಹೇಳಿ, ನಾನು ಇದೇ ರೀತಿ ಕೆಲ್ಸ ಮಾಡ್ತೀನಿ ಅಂತ ಹೇಳ್ದೆ. ಅದಕ್ಕವರು ಮೊದ್ಲು ಬೇಡ ಅಂತ ಹೇಳಿದ್ರು. ಆಮೇಲೆ ನನ್ ಕಷ್ಟನ ಹೇಳ್ಕೊಂಡ್ಮೇಲೆ ಸರಿ ಮಾಡು ಅಂತ ಹೇಳಿದ್ದಾರೆ. ಅದ್ರಿಂದ ನನ್ ದುಡಿಮೆಗೆ ಒಂದ್ ದಾರಿ ಆಯ್ತಣ್ಣ. ತುಂಬಾ ಕಿಲಾಡಿ ಕಣಮ್ಮ ನೀನು. ನನ್ನ ಹತ್ರ ಕೆಲಸ ನೋಡು ಅಂತ ಹೇಳ್ದೆ, ನಾನು ಆಗಲ್ಲ ಅಂದಿದ್ದಕ್ಕೆ ನೀನೇ ಒಂದ್ ದಾರಿ ಹುಡುಕಬಿಟ್ಟಿದೀಯಾ? ಮತ್ತೇನ್ ಮಾಡೋದು ಅಣ್ಣ? ಈಗ ನನ್ ತಂಗಿದಿರ್ ಕಾಲೇಜ್ ಫೀಸ್ ಕಟ್ಟೋದಿಕ್ಕೆ ನನ್ಗೂ ದುಡ್ಡು ಬೇಕಲ್ವಾ ಅಣ್ಣ? ಅದಕ್ಕೆ ದುಡ್ಡನ್ನ ಹೊಂದಿಸ್ಲೇಬೇಕು. ಹೇಗೋ ಆ ದೇವ್ರು ಒಂದ್ ದಾರಿನ ತೋರಿಸ್ತಾನೆ. ಆದ್ರೆ ನೀನ್ ಅಲ್ಲಿ ಅಡುಗೆ ಮಾಡೋ ವಿಷಯ ಏನಾದ್ರು ಈ ಮನೆಯವ್ರು ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾರಮ್ಮ. ಅದರಿಂದ ನಿನಗ್ ತಾನೇ ತೊಂದ್ರೆ. ಈಗಿರೋ ಕಷ್ಟ ಅಲ್ದೆ ಆ ಕಷ್ಟ ಬೇರೆ ಯಾಕೆ ಅನ್ಭವಿಸ್ತೀಯಾ? ಅಣ್ಣ, ಕಷ್ಟ ಅಂತ ಕೂತ್ಕೊಂಡ್ರೆ ಆಗತ್ತಾ? ಅದು ಅಲ್ದೆ ನಾನು ಅಲ್ಲಿಗೆ ಹೋಗಿ ಕೆಲ್ಸ ಮಾಡಿದ್ರೆ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಾನಿಲ್ಲಿ ಎಲ್ಲಾ ಕೆಲ್ಸ ಮುಗಿಸಿತಾನೆ ಅಲ್ಲಿಗೆ ಹೋಗೋದು. ಏನೋಮ್ಮ, ನಿನಗ್ ಬುದ್ಧಿ ಇಳೋಷ್ಟು ದೊಡ್ಡವನಲ್ಲ ನಾನು. ಆದ್ರೂ ಈ ವಿಚಾರದಲ್ಲಿ ಇನ್ನೊಂದ್ಸಲ ಯೋಚನೆ ಮಾಡದೆ ಯಾಕೋ ಒಳ್ಳೇದು ಅಂತ ಕಾಣಿಸುತ್ತೆ ನೋಡು.
ಮೊದ್ಲೇ ಅಮ್ಮವರು ಆಸ್ತಿ ಅಂತಸ್ತು ದೊಡ್ಡಸ್ತಿ ಅಂತ ಮಾತಾಡ್ತಾ ಇರ್ತಾರೆ.